ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು ಎ ಸಿ ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ ನನ್ನ ನಿವಾಸ. ಇದು ಶಿಂಷಾ ನದಿ ತೀರದಲ್ಲಿ ನಾನು ನಿಂತಿದ್ದೀನಿ. ಇಲ್ಲೊಂದು ಲಿಫ್ಟ್ ಇರಿಗೇಷನ್ ಇದೆ. ಇದಕ್ಕೆ ನೀರು ಇದು ಓಡಿದ್ರೆ ನೀರು 2 ಕೆರೆಗೆ, ತೈಲೂರು ಮತ್ತು ರುದ್ರಾಕ್ಷಿಪುರ ಕೆರೆಗೆ ನೀರು ಉಣಿಸ್ಬೋದು. 1 ವರ್ಷದಿಂದ ಇದು ಕೆಲಸ ಮಾಡ್ತಾಯಿಲ್ಲ. ನನ್ನ ಹಳೆಯ ವಿಡಿಯೋಗಳನ್ನು ತಾವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಪಾಳು ಬಿದ್ದಿತ್ತು. ಈಗ ಏನೋ ಕೆಲಸ ಶುರು ಮಾಡಿ ನಮ್ಮ ಜನನಾಯಕರು ತುಂಬ ಆಸ್ಥೆ ವಹಿಸಿ ಇದೆಲ್ಲನೂ ಪಾರ್ಕ್ ಮಾಡೋ ಒಂದು ದೃಷ್ಟಿಯಿಂದ ಮಾಡ್ತಾಯಿದ್ದಾರೆ. ನನಗೆ ಭಾಳ ಖುಷಿ ಆಗ್ತಾಯಿದೆ. ನಾನೊಬ್ಬ ಯೂಟ್ಯೂಬ್ ಸುನೋ ಮೀಡಿಯಾ ಅಂತಕ್ಕಂಥ ಒಂದು ಮೀಡಿಯಾದ ಪ್ರತಿನಿಧಿ ಶ್ರೀಯುತ ಟಿಪ್ಪು ವರ್ಧನ್ರವರು ನನಗೆ ಈ ಮದ್ದೂರು ತಾಲೂಕು ವರದಿಗಾರನಾಗಿ ನೇಮಿಸಿದ್ದಾರೆ. ಸೊ ಏನು ಒಂದು ಸಾಮಾಜಿಕ ಕಳಕಳಿ, ಈ ಒಂದು ಸಮಾಜದ ಏನು ಇಲ್ಲಿ ನಿಜವಾಗ್ಲೂ ನನ್ನ ಹಳೆಯ ವಿಡಿಯೋಗಳನ್ನು ನೋಡಿದ್ರೆ ಇದೆಲ್ಲ ಪಾಳು ಬಿದ್ದಿತ್ತು. ಇವತ್ತು ಭಾಳಷ್ಟು ನಾನು ಹೇಳ್ಕೊಂಡಿದ್ದೆ, ಇಲ್ಲೊಂದು ಪಾರ್ಕು ನಿರ್ಮಾಣ ಮಾಡಬೇಕು, ಒಂದು ಏನು ಹಿರಿಯ ನಾಗರಿಕರಿಗೆ ಇಲ್ಲಿ ಬಂದು ವಾಕ್ ಮಾಡಿ ವಾಯುವಿಹಾರ ಮಾಡ್ಕೊಂಡು ಹೋಗುವಂಥ ಒಂದು ಜಾಗ ಆಗಬೇಕಿದು. ಒಳ್ಳೆ ಒಂದು ಸಣ್ಣ ದೇವಸ್ಥಾನ ಇದೆ, ಅದನ್ನು ಬೇಕಾದ್ರೆ ಇಂಪ್ರೂವ್ ಮಾಡ್ಬೋದು. ಭಾಳಷ್ಟು ಪ್ರವಾಸಿ ತಾಣ ಮಾಡ್ಬೋದು. ಇದು ಕೋಡಹಳ್ಳಿ ಭಾಗದಲ್ಲಿ ಬರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಲಿಫ್ಟ್ ಇರಿಗೇಷನ್ ಮತ್ತು ಒಂದು ಬ್ರಿಡ್ಜ್ ಫ್ಲೈಓವರ್ ಇದೆ. ಇದೆಲ್ಲ ಆಧುನೀಕರಿಸಿ ಆ ಕಡೆ ಒಂದು ಫ್ಲೈಓವರ್ ಇದೆ, ಈ ಕಡೆಗೆ ಸಮಾಂತರವಾಗಿ ಒಂದು ಫ್ಲೈಓವರ್ ಆಗಬೇಕಿದೆ ಸ್ನೇಹಿತರೆ. ಸೊ ಅದು ಕೇಂದ್ರ ಸರ್ಕಾರದ ಒಂದು ಯೋಜನೆ. 2 ಕಡೆ ಪರ್ಯಾಯವಾಗಿ ಒಂದು ಸೇತುವೆ ಆಗಬೇಕು. ಆದರೆ ನಮ್ಮ ಕೇಂದ್ರದ ಮಂತ್ರಿಗಳು ಪಾಪ ಅವ್ರಿಗೆ ಇದು ಕಾಣಿಸೋದಿಲ್ಲ, ಎಲ್ಲ ಹೆಲಿಕಾಪ್ಟ್ರಲ್ಲಿ ಓಡಾಡೋರವರೆಲ್ಲ. ಸೊ ಇಲ್ಲಿ ನಿಜವಾಗ್ಲೂ ಅದು ಒಂದು ಬ್ರಿಡ್ಜ್ ಆದರೆ 2 ಕಡೆ ಬದಿಯಲ್ಲಿ ಸಲೀಸಾಗಿ ಜನ ಓಡಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಇದನ್ನು ಸ್ವಲ್ಪ ಎಲ್ಲ ಆಧುನೀಕರಿಸಿದ್ರೆ ಭಾಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ, ಸಾಮಾನ್ಯ ಜನರಿಗೆ ಅನುಕೂಲ ಆಗುತ್ತೆ. ನೋಡಿದ್ದು ಈಗ ರನ್ ಆಗ್ತಾಯಿಲ್ಲ, ಇದನ್ನು ದಯಮಾಡಿ ರನ್ ಮಾಡಬೇಕು ಅಂತೇಳಿ. ನೀರಿದೆ, ಒಳಗೆ ನೀರಿದೆ, 24 ಗಂಟೆ ಸರ್ವಿಸ್, ಕರೆಂಟು. ನಾನು ಎಲ್ಲ ಇದರಲ್ಲಿ ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನೋಡಿ ಬೇಕಾರೆ. ತುಂಬ ಇವತ್ತು ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ಶಂಕುಸ್ಥಾಪನೆ ಕೂಡ ಆಯಿತು ಅಂತ ಗೊತ್ತಾಯಿತು. ಇದಕ್ಕೆ ಒಂದು ಚೆಕ್ ಡ್ಯಾಮ್ ಹಾಕ್ತಾರೆ ಅಂತ ಅನ್ನೋದು ಗೊತ್ತಾಯಿತು. ತುಂಬ ಸಂತೋಷ. ಅದನ್ನು ಕಾರ್ಯ ಪ್ರಾರಂಭ ಆಗಲಿ, ನನಗೆ ಭಾಳ ಸಂತೋಷ ಇದೆ. ಅಂದ್ರೇನು, ಅಭಿವೃದ್ಧಿ ಕಾರ್ಯಗಳು. ಇದರಿಂದ ರೈತ ಇವತ್ತು ದೇಶದ ಬೆನ್ನೆಲುಬು. ಆ ರೈತನಿಗೆ ಅನುಕೂಲ ಆಗುವಂಥ ಕೆಲಸ ಮಾಡಬೇಕು ಜನಪ್ರತಿನಿಧಿಗಳು, ಜನನಾಯಕರು. ಆಗ ಮಾತ್ರ ದೇಶ ಮುಂದುವರಿಕೆ ಸಾಧ್ಯ. ನೋಡಿ, ಇದು ಲಿಫ್ಟ್ ಇರಿಗೇಷನ್ 1 ವರ್ಷ ಆಯಿತು ನಿಂತೋಗಿ. 1 ವರ್ಷದ ತವಿಂದ ನಿಂತಿದೆ. ಅಂದರೆ ಇನ್ನೊಂದು 6 ತಿಂಗಳು ಹೋದರೆ ಇದು ಎಲ್ಲ ತುಕ್ಕಿಡಿದು ಹಾಳಾಗಿ ಹೋಗುತ್ತೆ. ಯಂತ್ರಾಗಾರ, ಕೋಡಹಳ್ಳಿ ಬಳಿ ಇರ್ತಕ್ಕಂಥ ಯಂತ್ರಾಗಾರ ಸ್ನೇಹಿತರೆ. ಇದು ನಿರುಪಯುಕ್ತವಾಗಿ ಇವತ್ತು ನಿಂತಿದೆ. ನೋಡಿ ಎಷ್ಟು 9 ಕೋಟಿ ಖರ್ಚಾಗಿದೆ. 2018-19ರಲ್ಲಿ ಆಗಿರುವಂಥ ಒಂದು ಯೋಜನೆ. ಇದು ಹಾಳು ಬಿದ್ದಿದೆ. ಇದನ್ನು ದಯಮಾಡಿ ಇದು ರನ್ ಆಗೋಂಗೆ ಮಾಡಿದ್ರೆ ರುದ್ರಾಕ್ಷಿಪುರ ಕೆರೆಗೆ ನೀರು ಹೋಗಿ ಬೀಳ್ತದೆ. ಹಾಗೆಯೇ ತೈಲೂರು ಕೆರೆಗೆ ಹೋಗಿ ನೀರು ಬೀಳ್ತದೆ ಸ್ನೇಹಿತರೆ. ಇದನ್ನು ನಮ್ಮ ಜನಪ್ರತಿನಿಧಿಗಳು ಅಥವಾ ಯಾವ ಸಚಿವರುಗಳು ದಯಮಾಡಿ ಇದನ್ನು ಆನ್ ಮಾಡಿಸ್ಬಿಟ್ರೆ ನನಗೆ ಅಷ್ಟು ಖುಷಿಯಾಗುತ್ತೆ. ನೋಡಿ, ಇದೆಲ್ಲ ಭಾಳ ಕ್ಲೀನ್. ಹಳೇದು ವೀಡಿಯೋಗಳು ನೋಡ್ಬೇಕು ನೀವು. ಇಲ್ಲೆಲ್ಲ ಮುಳ್ಳು ಬೆಳಕಂದು ಎಲ್ಲ ನಿಂತಿತ್ತು. ಇವತ್ತು ಒಂದು ಸಂತೋಷ ಆಗ್ತಾಯಿದೆ. ಇದರ ಏನು ಕಾರ್ಯ ಮಾಡ್ತಾ ಇರ್ತಕ್ಕಂಥವ್ರಿಗೆ ನಾನು ತುಂಬ ಕೃತಜ್ಞನಾಗಿ ಈ ಮಾತನ್ನು ಹೇಳ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ಥರ ಎಲ್ಲ ಕೆಲಸಗಳಾಗಬೇಕು. ಒಳಗಡೆ ಅತ್ಯಾಚಾರ, ಅನ್ಯಾಯಗಳು ಎಲ್ಲ ಭಾಳಷ್ಟು ನಡೀತಾ ಇವೆ. ಹುಲ್ಗಟ್ಟಿ ಪರಿಸರ ಹಾಳಾಗೋಗಿದೆ. ಮತ್ತು ಜಮೀನೆಲ್ಲ ಹೆಚ್ಚಿಸ್ಕೊಂಡು ಎಲ್ಲ ಅಕ್ಕಪಕ್ಕದ ಜಮೀನವರು ಹೊಳೆಯನ್ನು ಆಕ್ರಮಿಸ್ಕೊಂಡಿದ್ದಾರೆ. ಕಸ ತಗೊಂಡು ಸುರಿತಾ ಇದ್ದಾರೆ. ನೋಡಿ, ಇದೆಲ್ಲ ಮಾಡಬಾರ್ದು.
ಏನು ಪರಿಸರವನ್ನು ನಾವು ಸಂರಕ್ಷಣೆ ಮಾಡಬೇಕು. ವಿಶ್ವ ಪರಿಸರ ದಿನಾಚರಣೆ ಆಚರಿಸಿದ್ರೆ ಪ್ರಯೋಜನ ಇಲ್ಲ ನೋಡಿ. ಇಂಥ ಅನಾಚಾರಗಳು ನಡೀದಂತೆ ತಡಿಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಥ್ಯಾಂಕ್ ಯು ಸೋ ಮಚ್.